ಮುಖ್ಯಮಂತ್ರಿಗಳೇ ಒಳಗೆ ಬರಲಾರ್ದಂಗೆ ಮಾಡೋರು ಅಷ್ಟು ಶಕ್ತಿ ನಮ್ಮಲ್ಲಿ ಐತಿ. ಅವಾಗೆ ವಕೀಲರದ್ದು ಒಂದು ಹೋರಾಟ ಆಯಿತು, ಅದಕ್ಕೆ ತತ್ತರಿಸಿ ಹೋಗಿತ್ತು ಸರ್ಕಾರ. ಮರುದಿವ್ಸ ನಮ್ಮ ಸಮಾಜದ 10 ಲಕ್ಷ ಜನ ಕೂಡಿದ್ರು. ನಮ್ಮ ಬೊಮ್ಮಾಯಿಯವ್ರದ್ದು ಎಲ್ಲ ಬೊಮ್ಮಾಯಿಯವ್ರ ಕೂಡ ಜಗಳ ಆಯ್ತು. ಅಂದು ಸಿ ಪಲ್ರೆಲ್ಲ ನಮ್ಮ ಶಂಕರ ಪಳ್ಳಿ ಎಲ್ಲ ನಮ್ಮ ಶಾಸಕರದಿದ್ರು. ಬೊಮ್ಮಾಯಿಗೆ ನನಗೆ ನಾಟಕ ಹಚ್ಚಿ ಕೊಡ್ತೀವಿ ಇಲ್ಲ ಹೇಳ್ತೀವಿ, ಇಲ್ಲಿ ತನಕ ಮಾತಾಡ್ತೀವಿ, ವಿನಯ್ ಕುಳ್ಕೊಂಡು ಕೇಳ್ರಿ ನಾವು. ಅವತ್ತೇ ನಿರ್ಣಯ ಆಯಿತು, ಕೊಡ್ತೀವನ್ನಂಥದ್ದು. ಅಲ್ಲಿವರೆಗೂ ಮುಂದೆ ಹಾಕೋತ ಬರಬೇಕನ್ನಂಥ ಕುತಂತ್ರ ನಡೆದಿತ್ತು. ಈ ಸಲನೂ 15ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಗಟ್ಟಿಯಾಗಿ ಹೇಳಬೇಕು, ನಿರ್ಣಯ ಮಾಡಬೇಕು. ಬರೇ ಹೋಗೋದು ಆಶ್ವಾಸನೆ ಕೊಡೋದು ಶೀಘ್ರದಲ್ಲೇ ಅವು ಏನೂ ಇಲ್ಲಪ್ಪ ಮಾಡ್ತೀವಿ ಇಲ್ಲ ಹೇಳಬೇಕು. ಇಟ್ಟಕ್ಕೆ ಗಟ್ಟಿಯಾಗಿ ನಾನು ನೋಡೀನಿ ಸಿದ್ದರಾಮಯ್ಯನವ್ರ ಬಗ್ಗೆ. ಅವತ್ತು ನಿನ್ನೆ ಅವ್ರ ಸಮಾಜದೊಂದು ಕಾರ್ಯಕ್ರಮ ಆಯಿತು ನಮ್ಮ ಜಮಖಂಡಿ ತಾಲೂಕದ. ಗುರುಗಳು ನಾವು ಭಾಗವಹಿಸಿದ್ವಿ. ಈಶ್ವರಪ್ಪನವ್ರು ಬಂದಿದ್ದರು, ಆ ಹಾಲಮತ ಸಮಾಜದ ಅಧ್ಯಕ್ಷರು ಬಂದಿದ್ದರು. ಅವ್ರು ಏನು ಹೇಳಿದ್ರು ಗೊತ್ತೈತೇನೋ, ಸಿದ್ದರಾಮಯ್ಯವ್ರಿಗೆ ಎಸ್.ಟಿ ಕೂಡ ಇಂಟ್ರೆಸ್ಟ್ ಇಲ್ಲರಿ ಅಂತ ಹೇಳೋದು. ಅವ್ರ ಸಮಾಜಕ್ಕೇ ಇಂಟ್ರೆಸ್ಟ್ ಇಲ್ಲ ಅದ ಮ್ಯಾಗ, ನಮ್ಮದು ಏನು ಗತಿ ಅನ್ನೋಂಥದ್ದು ನಾವು ಚರ್ಚೆ. ಇವತ್ತು ಮೊದಲೇ ನಮ್ಮ ಬಗ್ಗೆ ಅಲರ್ಜಿ ಐತೆ ಅವ್ರು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾಳೆ 15ನೇ ತಾರೀಕಿಗೆ ಏನು ಕೊಟ್ಟಾರ ನೀವು ಹೋಗ್ರಿ ಗುರುಗಳ. ಮತ್ತು ಅಲ್ಲಿ ಯಾರೂ ಪಾಯಿಂಟ್ ಟು ಪಾಯಿಂಟ್ ಮಾತಾಡೋದು, ಯಾವುದೂ ಕಾಂಟ್ರವರ್ಸಿ ಮಾತಾಡಬಾರ್ದು. ಅದೇ ನೀವು ಮಾಡಿ ಅವರು ಇಲ್ಲ ಅವ್ರು ಒಬ್ಬಂದು ಹೇಳ್ತಾರೆ ಇವರೊಂದು ಹೇಳ್ತಾರೆ, ಕತಿ ಏನೂ ಬೇಡ. ಒಂದು ಮೊದಲೇ ಮೀಟಿಂಗ್ ಮಾಡ್ಕೊಡಿ, ಏನು ಪಾಯಿಂಟ್ಸ್ ಮಾತಾಡಬೇಕು, ಯಾರು ಏನು ಮಾತಾಡಬೇಕು ಅಷ್ಟು ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡಿದ್ರೆ ಏನು ಬರ್ತೈತೆ ಅವ್ರ ಉತ್ತರ ನೋಡೋಣ. ಬೆಳಗಾವಿ ಅಧಿವೇಶನ ಅಂತೂ ನಾಳೆ ನವಂಬರ್ ಎಂಡದಾಗೇನೋ ಮಾಡ್ತಾರಂತೇಳಿ ಹೇಳಕತ್ತಾರ. ಅವಾಗ ನೋಡೋಣ. ಅಲ್ಲಿವರೆಗೆ ಅವ್ರು ಯಾವುದೇ ರೀತಿಯ ನಿರ್ಣಯ ಆಗದೇ ಇದ್ದರೆ ಅನಿವಾರ್ಯವಾಗಿ ಇದು ದೊಡ್ಡ ಹೋರಾಟ ನಾವು ಮಾಡೇಬೇಕಾಗ್ತದೆ. ಇಷ್ಟೇ ಏನೂ ಇಲ್ಲ ಅಂದ್ರೂ ನೀವು ಇಟ್ಟು ಜನ ಬಂದಿರಿ. ನಾಳೆ ಏನರೇ ಸುವರ್ಣಸೌಧಕ್ಕೆ ನಾವು ಮುತ್ತಿಗೆ ಅಂತೇಳಿ ಕಾರ್ಯಕ್ರಮ ಕೊಟ್ಟು ಒಂದು 10 ಲಕ್ಷ ಜನ ಸೇರಿದ್ವಿ ಅಂದ್ರೆ ಅವತ್ತು ಘೋಷಣೆ ಆಗ್ತದೆ. ಇಲ್ಕಂದ್ರೆ ಅಂತಿಮವಾದಂಥ ತೀರ್ಪು ಹೊರಬರೋದು ಸರ್ಕಾರರಿಗೆ ಹೋಗ್ತದೆ. ಇದಕ್ಕೆ ನಾವೆಲ್ಲ ಗಟ್ಟಿಯಾಗೋನು. ಗಟ್ಟಿಯಾಗಿ ಯಾರೂ ನೀವು ನಿಮ್ಮ ಸ್ವಾರ್ಥವನ್ನು ವಿಚಾರ ಮಾಡಬೇಡ. ನನಗೇನು ಲಾಭ, ನನಗೇನು ಪೋಸ್ಟ್ ಸಿಗ್ತೈತಿ, ಇದರ ಪೋಸ್ಟ್ ನಮಗೆ ಸಿಗೋದಲ್ಲ. ನಮ್ಮ ಸಮುದಾಯದ ಕೊನೆಯ ಬಡವನಿಗೆ ನಾವು ಕೊಡ್ಲಿಕ್ಕೆ ನಾವು ಹೊಂಟೀವಿ. ಅದಕ್ಕಿಂತ ಪುಣ್ಯದ ಕೆಲಸ ಯಾವುದೂ ಅಲ್ಲರಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಯಾಕೆ ಆ ಸಮುದಾಯಗಳು ಗೌರವ ಪೂಜಿಸ್ತಾವಪ್ಪ ಅಂದ್ರೆ ಆ ಸಮುದಾಯಕ್ಕೆ ಒಂದು ದೊಡ್ಡದಾದಂಥ ಮೀಸಲಾತಿ ಕೊಟ್ಟಿದ್ದರಿಂದ ಬಾಬಾ ಸಾಹೇಬರು ಅವ್ರನ್ನ ನೆನೆಸ್ತಾರೆ. ಹಂಗೆ ಇವತ್ತೇನು ನಾ ಮಾಡೀನಿ ನೀ ಮಾಡೀನಿ ಏನೂ ಇಲ್ಲ. ಅದು ಏನಾರ ಶ್ರೇಯಸ್ ಬಂದರೆ ನಮ್ಮ ಕೂಡಲ ಸಂಗಮ ಸ್ವಾಮಿಗಳು ಬರ್ತೈತೆ ಅನ್ನೋಂಥ ಮಾತು ಹೇಳಿ ನಾವೆಲ್ಲ ಒಂದಾಗೂ ಯಾರು ಹಿಂದೆ ಕೂತು ಆಟ ಆಡೀರಿ, ಈ ಸಲ ಹೊಲಸು ಆಟ ಆಡ್ಲಿಕ್ಕೆ ಹೋಗಬೇಡ್ರಿ. ಸೀದಾ ಬರ್ರಿ, ಸೀದಾ ಕೇಳ್ರಿ. ಜಗಳ ಒಳ ಜಗಳ ಅವ ಆ ಗುಂಪಿನವ ಈ ಲೀಡ್ರ್ ಯಾವ ಲೀಡ್ರುಗಳನ್ನು ಬೆನ್ನ ಹತ್ತಬೇಡ್ರಿ. ಮಹಾರಾಷ್ಟ್ರದ ಹೆಂಗೆ ಮರಾಠ ಸಮಾಜದವರು ಮೂಕ ಏನೊಂದು ಹೋರಾಟ, ಸ್ಟೇಜ್ ಮೇಲೆ ಯಾರೂ ಇಲ್ಲ, ಎಲ್ಲ ಮುಖ್ಯಮಂತ್ರಿ ಬಂದ್ರೂ ತಳಗೆ ಕುಂಡಿರ್ಬೇಕು. ಅವಾಗ ಹೇಳಿದ್ದೆ ಗುರುಗಳಿಗೆ ನಾವು ಇವನ್ನ ನಮ್ಮ ಕುಂಡ್ರಿಸಬೇಡ್ರಿ. ನಾವು ಒಂದಿಟ್ಟು ಒಳ್ಳೆ ಲಪುಟ್ರದಾರ ಸ್ಪೀಕರ್ ಫೋನ್ ಇಟ್ಟು ಯಡಿಯೂರಪ್ಪಗೆ ಕಳಿಸ್ಕೊಡೋದು, ಯಡಿಯೂರಪ್ಪ ಹಿಂಗೆ ಕೂತ್ಕೊಂಡ್ರದು, ಸಿದ್ದರಾಮಯ್ಯ ಕಳಿಸೋದು, ಇಂಥ ಹಲ್ಕ ಕೆಲಸ ಮಾಡ್ತಾರೆ. ತಳಗೆ ಕುಂಡ್ರಿಸ್ರಿ ಎಲ್ಲರೂ. ಈ ಸಲ ಏನು ಮಾಡಿರಿ, ವಕೀಲರಿಂದ ಅದು ತಳಕೊಂಡ್ರು ಅಂತ ಕಾಲ ಬಂತು ನಮಗೆ. ವಕೀಲರ ಕುಂಡ್ರಿಸ್ಬಿಟ್ರೆ ಕಡೆಗೆ. ಯಾಕಂದ್ರೆ ಮ್ಯಾಗಿನಿಂದ ಜಿಗಿದು ಭಾಷಣ ಮಾಡ್ತಿದ್ದೀವಿ. ರಕ್ತ ಕ್ರಾಂತಿ ಆಗಲಿ, ಯಾವುದೇ ತ್ಯಾಗಕ್ಕೂ ಸಿದ್ಧ, ನನಗೇನು ರಾಜಕೀಯದಲ್ಲಿ ಏನೂ ಆಗೋದಕ್ಕಂದ್ರೂ ನಮ್ಮ ಸಮಾಜಕ್ಕೆ ನನ್ನ ಪ್ರಾಣ ಕೊಡ್ತೀನಿ. ಪ್ರಾಣ ಯಾವ ಮಗನಿಗೆ ಬೇಕಾಗಿತ್ತು? ಮಗನೇ ನಮ್ಗೆ ಮೀಸಲಾತಿ ಬೇಕಾಗಿದೆ ಅಷ್ಟೇ. ಇಂಥ ಡೈಲಾಗ್ ಹೊಡೆದವ್ರು ಎಲ್ಲಿ ಈಗೇನು ಮಾಡ್ಲಕತ್ತಾರೆ ಎಲ್ಲ ನೀವು ಹೋಗ್ಲಕತ್ತೀರಿ. ಅದಕ್ಕೆ ಗುರುಗಳು ಏನು ಎಣ್ಣೆ ತೊಗೋತಾರೋ, ನೀವು ನ್ಯಾಯವಾದಿಗಳಿದ್ದೀರಿ, ನೀವೆಲ್ಲರೂ ಕೂಡಿ ಒಂದು ಸಂಘಟಿತರಾಗಿ ನಮಗೆ ಸಲಹೆ ಕೊಡ್ರಿ. ಸುಪ್ರೀಂ ಕೋರ್ಟ್ನಾಗ ಏನೈತಿ ಅದು ನಿಮ್ಗೆ ಗೊತ್ತಿದೆ, ಅದ್ರ ಬಗ್ಗೆ ಏನು ಮಾಡ್ಬೋದು, ಏನೇನು ನಾವು ನಮ್ಮ ಸಮಾಜದಿಂದ ಲೀಗಲ್ ಬ್ಯಾಟಲ್ ಏನು ಮಾಡ್ಬೋದು ಅನ್ನೋಂಥದ್ದನ್ನು ಚರ್ಚೆ ಮಾಡಿರಿ. ಇವತ್ತು ನೋಡಿರಿ, ನಮ್ಮದು ಶುಗರ್ ಫ್ಯಾಕ್ಟ್ರಿ ಎಲ್ಲರೂ ಕೂಡಿ ಬಂದ್ ಮಾಡಿಸ್ಯಾರ. 850 ಕೋಟಿ ರೂಪಾಯಿ ಪ್ರಾಜೆಕ್ಟ್. ನಾವು ಹೋದೆ ಹೈಕೋರ್ಟ್ನಾಗ ನನ್ನ ಅಂತ ಆಯಿತು, ಈ ಸುಪ್ರೀಂ ಕೋರ್ಟ್ನಾಗ ಅವರು ಕಪಿಲ್ ಸಿಬಲ್ ಕೊಟ್ಟರು. ನಾನೂ ಬಿಡಲಿಲ್ಲ. ನಾನು ಯಾರು ಮುಕುಲ್ ರೋಟಿಗೆ ಕೊಟ್ಟೆ. ಮುಕುಲ್ ರೋಟಿಗೆ ಅವ್ರು ಮಾತಾಡಿಸಿ ಕೊಡಲಿಲ್ಲ, ಅಷ್ಟೇನೂ ಸಿಗಲಿಲ್ಲ. ಆದರೂ ಸಿದ್ದರಾಮಯ್ಯ ನಮ್ಮದು ಮಾಡಬೇಕಂದ್ರೂ ಮಾಡಿಸ್ಕೊಳ್ಳಾರಂಥ ಪರಿಸ್ಥಿತಿ. ಅದ್ರಾಗೂ ಒಬ್ಬ ನಮ್ಮ ಜಾತಿಯವನೇ ಅದಾನ. ನಮ್ಮ ಜಾತಿಯವರು ಎಲ್ಲ ಇದಕ್ಕೆ ಭಾಳ ಶಾಣೆ ಅವರು.
ಅದಕ್ಕೆ ಅವ್ರು ಮೊನ್ನೆ ಹೇಳಿದ್ರು ಸಿದ್ದರಾಮಯ್ಯ ಏನು ಮಾಡಲಿ ಅಂತ ನಾವು ನಿಮ್ಮವ್ರು ಹಿಂಗೆ ಮಾಡ್ತಾ ಇದ್ದಾರೆ ಅಂತ. ಆಯ್ತು ಹೇಳ್ರಿ, ನೀವೊಬ್ರು ಲೀಡರ್ ತಿಳ್ಕೊಂಡಿದ್ವಿ, ನೀವೇ ಎಲ್ಲ ಟೂರ್ಸ್ ಆಗೈತೆ ನಿಮ್ಮದು, ಮೊದಲಿನ ಸಿದ್ದರಾಮಯ್ಯ ಇಲ್ಲ ಅಂತ ಹೇಳೀನಿ. ಅದಕ್ಕೆ ನಾನು ಹೇಳ್ತೀನಿ, ಗುರುಗಳ ನೇತೃತ್ವದಾಗ ಇಷ್ಟು ದೊಡ್ಡ ತಪಸ್ಸಾಗೈತಿ. ಯಾರೂ ಈ ಸಲ ಇದು ಈ ಸರ್ಕಾರ ಇರೋದ್ರೊಳಗಾಗಿ ನಾವು ಮಾಡಿಕೊಂಡೇ ತಿರ್ಬೇಕು. ನಾಳೆ ಬೆಳಗಾವಿ ಅಧಿವೇಶನನೇ ಕೊನೆಯದಾಗಬೇಕು ನಮ್ಮ ಹೋರಾಟಕ್ಕೆ. ಅವತ್ತು ಮೀಸಲಾತಿಯ ಪ್ರಕಟಣೆಯನ್ನು ಮುಖ್ಯಮಂತ್ರಿಗಳು ಮಾಡಬೇಕು. ಇಲ್ಲಕಂದ್ರೆ ಮುಂದೆ ಏನೇ ಅನಾಹುತ ಆದ್ರೆ ಅವರೇ ಕಾರಣ ಆಗ್ತಾರೆ. ಅದಕ್ಕಿಷ್ಟನ್ನು ಹೇಳಿ ನಾ ಯಾವುದೂ ರಾಜಕೀಯ ಮಾಡೋದಿಲ್ಲ. ನೀವು ಎಲ್ಲೇ ಕರೀರಿ, ಸಮಾಜ ಸಲುವಾಗಿ ನಾ ಎಲ್ಲದಕ್ಕೂ ಗೊತ್ತಿತ್ತು. ಯಾಕಂದ್ರೆ ಸಮಾಜ ನನ್ನ ಹಿಂದೈತತ್ತೆ ನಾನು ಹೊರಗೆ ಹಾಕಲಾಗ್ಯಾರ. ಇದು ಮೂಲ ಪಾಯಿಂಟ್ ಐತಿ. ಹೋಗ್ತಾರೆ ಅಪ್ಪ ಮಕ್ಕಳು ತಕ್ಷಣ ಹೊರಗೆ ಹಾಕಿರತ್ತೇಳಿ. नहीं वो पंचमसाली पूरा उनके साथ है. वो हिंदुत्व का बहुत अच्छा बात करते, क्या करेंगे, तुम भी संभाल के जाओ ಅಂತ ಕಳಿಸ್ತಾರೆ. ಇಲ್ಲಿ ಹೋಗೋ ಮುಂದೆ ಎತ್ತಾಳ ಉಚ್ಚಾಟನೆ ಖಚಿತ ಟಿ ವಿ ಹೊಡ್ತಾರೆ. ವಾಪಸ್ ಆದ ವಿಜೇಂದ್ರ ಚಂಡ ಬತ್ತು ವಿಜೇಂದ್ರಗೆ ಅಂತ ಹೇಳ್ಬೋದು. ಅದಕ್ಕೆ ಟೈತಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ವೀರರಾಣಿ ಕಿತ್ತೂರು ಚೆನ್ನಮ್ಮನವ್ರಿಗೆ, ಸಂಗೊಳ್ಳಿ ರಾಯಣ್ಣವ್ರಿಗೆ, ನಿಮಗೆ